ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಅಧಿಕಾರಿಗಳು ನಿಮ್ಮನ್ನ ಬೇಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ದಯಮಾಡಿ ಪ್ರತಿಭಟನೆ ಪಾಪ ನಿಖಿಲ್ ಕುಮಾರಸ್ವಾಮಿ ಭಾಗವಹಿಸ್ತಾ ಇದ್ದಾರೆ. ಈಗ ಆಗೋಗಿರೋದು ನಮ್ದಲ್ಲ ಅನ್ನೋದನ್ನ ಅಷ್ಟು ಸುಲಭ ಅಲ್ಲ. ಅವರು ಒಂದ್ ರೀತಿ ಬಂಡತನದಲ್ಲಿ ಅವ್ರು ಮಾತನಾಡ್ತಿದ್ದಾರೆ, ಅಥವಾ ಪಾಪ ಅವರು ತಲೆ ತಗ್ಸ್ತಕ್ಕಂಥ ಕೆಲಸನೂ ಆಗಿದೆ ಇಲ್ಲೋ ಅವ್ರ ಮನ್ಸಲ್ಲಿ ಅನ್ಸ್ಕೊಂಡಿರ್ಬೋದು. ಆದ್ರೆ ಈ ರೀತಿಯ ಭದ್ರಾವತಿ ದಿನದಿಂದ ದಿನಕ್ಕೆ, ಅದು ನಮ್ಮ ಪಕ್ಕದ ಕ್ಷೇತ್ರಕ್ಕೂ ಸಹ ಇವತ್ತು ಅದು ಬಂದ್ಬಿಟ್ಟಿದೆ. ನಾನು ಸಾಕಷ್ಟು ಬಾರಿ SP ಅಲ್ಲೂ ಸಹ ಮಾತನಾಡಿದ್ದೇನೆ ಈ ವಿಚಾರದಲ್ಲಿ. ಈಗಾದ್ರೂ ಎಚ್ಚೆತ್ಕೊಂಡು ಆಡಳಿತ ಒಂದು ಏನು ಪೊಲೀಸ್ ಇಲಾಖೆ ಸುಧಾರಿಸ್ಕೊಳ್ಬೇಕಾಗತ್ತೆ. ಈ ವಿಚಾರದಲ್ಲಿ ಬಹಳಷ್ಟು ಅವ್ಯವಹಾರಗಳ ಒಂದು ತಾಣ ಆಗೋಗಿದೆ. ಪಕ್ಕದ ನಮ್ಮ ಕ್ಷೇತ್ರ ಒಳಮನೂರಿಗೂ ಇದು ಆವರಿಸ್ಕೊಂಡಿದೆ. ಹಾಗಾಗಿ ನಮ್ಮ ರಾಜ್ಯ ಉಸ್ತುವಾರಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಯೋಚನೆ ಮಾಡಬೇಕು. ಇವತ್ತು ಒಬ್ಬ ಹೆಣ್ಮಗಳಿಗಾಗಿರ್ತಕ್ಕಂಥದ್ದು ಯಾವ ರೀತಿ ಮಾತು ನಡೀತು ಏನು, ಈಗ ಅದ್ರ ಬಗ್ಗೆ ನಮ್ಮ ಪ್ರಸನ್ನ ಅವ್ರು ಹೇಳಿದ್ರು, ನಾವು ಬರ್ತೀವಿ ಅಲ್ಲಿ ಅವರು ಹೇಳಿ ಅನ್ನೋದನ್ನ. ಅದ್ರಲ್ಲಿ ಒಂದು ಅವ್ರು ಯೋಚನೆ ಮಾಡ್ಬೇಕಾಗತ್ತೆ, ಇದು ಎಷ್ಟು ಮಟ್ಟಿಗೆ ಸರಿ. ನಾನು ನನ್ನನ್ನು ನಂಬಿ ನನ್ನ 4 ಬಾರಿ ಗೆಲ್ಸಿರ್ತಕ್ಕಂಥ ಭದ್ರಾವತಿ ನಗರದ ಜನತೆಗೆ ನಾನೇನ್ ಕೊಡ್ತಾ ಇದ್ದೀನಿ ಅನ್ನೋದನ್ನ ಮಾನ್ಯ ಶಾಸಕರು ಆತ್ಮವಿಮರ್ಶೆ ಮಾಡ್ಕೊಂಡು ದಯವಿಟ್ಟು ಈ ವಿಚಾರದಲ್ಲಿ ಅವರು ಯೋಚನೆ ಮಾಡಿ ಇದನ್ನ ಈ ರೀತಿ ಮುಂದುವರೆಸ್ದಂಗೆ ಮಾಡ್ಕೊಂಡು ಅವ್ರು ಯೋಚನೆ ಮಾಡ್ಬೇಕಾದ್ರೆ ಸಾಕಷ್ಟು ಜ್ವಲಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ನಾವೆಲ್ಲ. ಇಲ್ಲಿ ರೈತರ ಬದುಕಿಗೆ ನೆಮ್ಮದಿ ಇಲ್ಲ. ದಿನದಿಂದ ದಿನಕ್ಕೆ ಯಾರಿಗೆ ಯಾವತ್ತು ನೋಟಿಸ್ ಕೊಡ್ತಾರೋ, ಯಾವ ಫಾರೆಸ್ಟ್ ಇಲಾಖೆಯವರು ಎಲ್ಲಿ ಬಂದು ಪಿಲ್ಲರ್ ಹಾಕ್ತಾರೋ ಮಧ್ಯದಲ್ಲಿ ನಮ್ಮ ಭೂಮಿಯಲ್ಲಿ ಅನ್ನೋ ರೀತಿ ಯೋಜನೆಗಳು ಜನರು ಆತಂಕದಲ್ಲಿದ್ದಾಗ ಅಂತ ಸಮಸ್ಯೆಗಳಿಗೆ ಅವ್ರು ದಯವಿಟ್ಟು ಶಾಸಕರು, ಪಕ್ಕದ ಕ್ಷೇತ್ರದವ್ರು ನಾವು ಶಾಸಕರು ನಮ್ಮ ಜೊತೆ ಕೈ ಜೋಡಿಸ್ಲಿ. ಸರ್ಕಾರ ಅವ್ರದ್ದಿದೆ, ಅಂತ ಸಮಸ್ಯೆಗಳಿಗೆ ಬಂದು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದನ್ನು ಮಾಡಿ ಒಂದು ಈ ಕ್ಷೇತ್ರದ ಜನತೆಗೆ ಒಂದು ಇದನ್ನ ಮಾಡಬೇಕಾಗಿದೆ, ಉಪಕಾರ ಮಾಡಬೇಕಾಗಿದೆ. ಬಿಟ್ಟು ಈ ರೀತಿ ಅವ್ಯವಹಾರಗಳಿಗೆ ಬೆಂಬಲವಾಗಿ ನಿಂತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ. ಶಾಸಕರು ದಯವಿಟ್ಟು ಅದನ್ನ ಯೋಚನೆ ಮಾಡಿ ಮುಂದಿನ ದಿನದಲ್ಲಿ ಅವರು ತಮ್ಮಲ್ಲಿ ಆಗ್ತಕ್ಕಂಥ ತಪ್ಪುಗಳು ಏನಿದೆ ಅನ್ನೋದನ್ನ ಈಗಲೂ ಸಮಯ ಮೀರಿಲ್ಲ ಬಗೆಹರಿಸಿಕೊಂಡು ಜನತೆಗೆ ಒಂದು ಒಳ್ಳೆಯ ಆಡಳಿತನ ಕೊಡೋ ನಿಟ್ಟಿನಲ್ಲಿ ಭಾಗವಹಿಸಿ ರಾಜಕೀಯ ಮಾಡ್ತಾ ಇದ್ದಾರೆ ಶಾಸಕರು. ಮಾಡ್ಲಿ, ಬಹಳ ಒಳ್ಳೇದು. ತುಂಬದ್ ಕೂಡ ಪಾಪದ ಕೂಡ ಯಾವಾಗಲೂ ತುಂಬಬೇಕಾಗಿದೆ, ತುಂಬ್ತಾ ಇದೆ. ಮನುಷ್ಯನಿಗೆ ಸೋತಾಗ ತಾಳ್ಮೆ ಬರುತ್ತಂತೆ, ಗೆದ್ದಾಗ ಹಮ್ ಬರುತ್ತಂತೆ. ಆ ಹಮ್ಮ ಅವ್ರ ತಲೆಯಲ್ಲಿ ತುಂಬಿಕೊಂಡಿದೆ, ತುಂಬಿ ತುಳುಕ್ತಾ ಇದೆ. 8 ಜನ ಅವ್ರ ಮನೆಯಲ್ಲಿ, ಅಷ್ಟು ಜನಕ್ಕೂ ಅದೇ ಅನುಭವ ಇದೆ ಅಂತ ನಾವು ಅನ್ಕೊಂಡಿದ್ದೀವಿ. MLA ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲದೆ ಸಂಗಮೇಶ್ ಅವರು ವರ್ತನೆ ಮಾಡ್ತಾ ಇದ್ದಾರೆ. MLA ಮಾಡ್ಕೊಂಡಿರೋದು ಏನಕ್ಕೆ ಮಾಡಿದೀವಿ? ಅವ್ರ ಮನೆ ದುಡಿಮೆ ಮಾಡ್ಲಿಕ್ಕ. ಹಿಂದೆ ಅಪ್ಪಾಜಿ ಗೌಡ್ರು MLA ಆಗಿದ್ರು, ಜನಪ್ರತಿನಿಧಿಗಾಗಿ 24 ಗಂಟೆ ಸರ್ವಿಸ್ ಕೊಡ್ತಿದ್ರು. ಏನಕ್ಕೆ ಕೊಡ್ತಿದ್ರು ಅವರು? ನನಗೆ ಅವರು ಓಟ್ ಹಾಕಿದ್ದಾರೆ, ಅವತ್ತೊಂದೊಂದು ಜೊತೆ ಅವ್ರು ನಿಂತಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಅವರು ಅವತ್ತು ಕೆಲಸ ಮಾಡ್ತಾ ಇದ್ರು. ಆದ್ರೆ ನೀವು ಗೆದ್ದ ಮೇಲೆ ಏನ್ ಮಾಡ್ತಾ ಇದ್ದೀರಿ? ಗೆಲ್ಲಕ್ ಮುಂಚೆ ಎಷ್ಟು ಆಶ್ವಾಸನೆ ಕೊಟ್ಟಿದ್ದೀರಾ ಅನ್ನೋದನ್ನ ಒಂದ್ಸಲಿ ಹಿಂತಿರುಗಿ ನೋಡಿ ಅಂತ ನಾನು ಹೇಳ್ತೀನಿ. ಯಾಕೆ ನೀವು ಹಿಂತಿರುಗಿ ನೋಡ್ತಾ ಇಲ್ಲ? ಕಣ್ಣಿಗೆ ಬರ ಬಂದಿದೆಯೇನ್ರಿ ನಿಮ್ಗೆ? ಕಣ್ಬಿಡಕ್ ಆಗ್ತಾ ಇಲ್ವಾ? 2 ವರ್ಷದಿಂದ ಎಷ್ಟು ಸಲ ಭದ್ರಾವತಿ ವಿಸಿಟ್ ಮಾಡಿದ್ದಾರೆ MLA ಅವರು? ಇಲ್ಲಿರೋರು ಹೇಳ್ರಪ್ಪ ನೋಡಮ್ಮ. ಅದಕ್ಕೆ ಕುಮ್ಮ ಕೊಡ್ತಾರ ಯಾರು? ಪೊಲೀಸ್ ಅಧಿಕಾರಿಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದಾರ, ಇಲ್ಲ ಬಾಯಿಗೆ ಜಿಪ್ ಹಾಕೊಂಡಿದಾರ? ಹೋಗಿ ನೋಡ್ಬೋದಲ್ವಾ? ಯಾಕೆ ನೋಡ್ತಾ ಇಲ್ಲ? SP ಅವ್ರು ಏನ್ ಮಾಡ್ತಾ ಇದಾರೆ? DC ಅವ್ರು ಏನ್ ಮಾಡ್ತಾ ಇದಾರೆ? ಎಲ್ಲ ಅವ್ರು ಹೇಳಬೇಕೆ ಕೇಳ್ತಾರೆ ಅನ್ನೋದ್ರೆ ಇದಕ್ಕೆ ಏನ್ ಅರ್ಥ ಇದೆ? ನೀವೇ ಹೇಳಿ ನೋಡೋಣ. ಮಾಮೂಲಿ ತಗೊಂಡು ಸಾಯಂಕಾಲ ಎಣಿಸ್ಕೊಂಡ್ಬಿಟ್ರೆ ಅವ್ರು ಹೋಗೋದು 6 ಅಡಿ 3 ಅಡಿ ಕೇಳೋಣ. ಅವರೇನೋ ಚಿನ್ನದಿಂದಲೇ ಹೊತ್ಕೊಂಡೋಗಲ್ಲ, ಅವ್ರಿಗೂ 2 ಮೀಟರ್ ಬಟ್ಟೆ ಹಾಕೋದು. ನಾವು 2 ಮೀಟರ್ ಬಟ್ಟೆ ಲಾಸ್ಟಿಗೆ ಹೋಗೋದು, ಹೋಗಲ್ವಾ? ಏನ್ ಇವತ್ತು ಹಣ ಸಂಪಾದನೆ ಮಾಡಿದಾರೆ ಅಂತೇಳಿ ಅವ್ರಿಗೇನು ಹಂಗೆ ಇಟ್ಕೊಂಡಿರಲ್ಲ. ಅವ್ರಿಗೂ 3 ಅಡಿ ಜಾಗದಲ್ಲಿ
ಜಾಗದಲ್ಲೇ ಮಣ್ಮುಚ್ಚೋದು, ಅದೇ ನೆನಪಿದ್ರೆ ಸಾಕು. ಗಾಂಜಾ ಇದನ್ನೆಲ್ಲ ಹೋಗ್ಲಾಡಿಸಿ ದಯವಿಟ್ಟು ಅಧಿಕಾರಿಗಳಾಗಿ ಕೆಲಸ ಮಾಡಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ತಾನೆ, ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಇಡೀ ರಾಜ್ಯಾದ್ಯಂತ ಈ ತಾಲೂಕಿನ ಶಾಸಕರ ಸುಪುತ್ರರ ಒಂದು ನಡವಳಿಕೆ, ಅವರ ದುರಾಂಕಾರದ ಒಂದು ಪರಮಾವಧಿ ಇವತ್ತು ಯಾವ ಹಂತಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದನ್ನ ಇವತ್ತು ತಾಲೂಕಿನ ಹಾಗೂ ಜಿಲ್ಲೆಯ ಪತ್ರಿಕಾ ಮಾಧ್ಯಮ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಇವತ್ತು ತಾವೆಲ್ಲರೂ ಅತ್ಯಂತ ಪಾರದರ್ಶಕವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಯಾವುದೇ ಮುಚ್ಚುಮರೆ ಇಲ್ದಿರ, ಯಾವುದೇ ಮುಲಾಜಿಲ್ದಿರ ಇವತ್ತು ಇಡೀ ರಾಜ್ಯದ ಜನತೆಗೆ ತಾವು ಕಳೆದ 4-5 ದಿನಗಳಿಂದ ನಿರಂತರವಾಗಿ ಇರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಸಂವಿಧಾನದ ಮುಖ್ಯ ಒಂದು ಅಂಗವಾಗಿ, ಒಂದು ಭಾಗವಾಗಿ ಇವತ್ತು ಮಾಧ್ಯಮದ ಸ್ನೇಹಿತರು ತಮ್ಮ ಜವಾಬ್ದಾರಿಯನ್ನು ಮೆರೆದಿರ್ತಕ್ಕಂಥದ್ದು ಇಡೀ ತಾಲೂಕಿನ ನಾಗರಿಕರ ಪರವಾಗಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಬ್ಬ ಮಾಣಿಕ್ಯನನ್ನ ನಾವು ಕಳ್ಕೊಂಡಿರ್ತಕ್ಕಂಥದ್ದು ದಿವಂಗತ ಶ್ರೀ ಅಪ್ಪಾಜಿ ಗೌಡರ ಧರ್ಮಪತ್ನಿಗಳು ನಮ್ಮ ಶಾರದಕ್ಕನವರು ಏಕಾಂಗಿಯಾಗಿ ಇವತ್ತು ಒಬ್ಬರು ಹೆಣ್ಣು ಮಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಅತ್ಯಂತ ಕಮ್ಮಿ ಅಂತರದಿಂದ ಪರಾಜಿತಗೊಂಡರೂ ಕೂಡ ಧೈರ್ಯವನ್ನ ಕೆಳೆದಿರ, ಧೃತಿಗೆಳೆದಿರ. ಯಾವ ರೀತಿ ಅಪ್ಪಾಜಿ ಗೌಡರು ನಿರಂತರವಾಗಿ ತಾಲೂಕಿನ ಜನತೆಯ ಸೇವೆಯಲ್ಲಿ ದೀರ್ಘಕಾಲ ಅವರ ಜೀವನವನ್ನು ಮುಡಿಪಿಟ್ಟಿದ್ರು. ಅವರು ಹಾಕಿರ್ತಕ್ಕಂಥ ಅವರು ತೋರಿಸಿರ್ತಕ್ಕಂಥ ಒಂದು ಮಾರ್ಗ, ಅವರ ಮಾರ್ಗದರ್ಶನದ ಅಡಿ ಇವತ್ತು ಶಾರದಕ್ಕನವರು ಕೂಡ ಇವತ್ತು ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ಭದ್ರಾವತಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಕೂಡ ಈಗಾಗಲೇ ಬೇಸತ್ತಿ ಹೋಗಿದ್ದಾರೆ. 100ಕ್ಕೆ 100 ಮುಂದೊಂದು ದಿನ ಶಾರದಕ್ಕನವ್ರನ್ನ ನೀವೆಲ್ಲರೂ ಈ ಭಾಗದಲ್ಲಿ ಶಾಸಕರಾಗಿ ಮಾಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಹೋರಾಟ ಅಂತಕ್ಕಂಥದ್ದು ಜನತಾದಳ ಪಕ್ಷಕ್ಕೆ ಹೊಸದೇನಲ್ಲ. ಈ ಭಾಗದ ಶಾಸಕರಿಗೆ ಈ ವೇದಿಕೆ ಮೂಲಕ, ಈ ಪ್ರತಿಭಟನೆಯ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಈ ದೌರ್ಜನ್ಯ, ದಬ್ಬಾಳಿಕೆ ಬಹಳ ದಿನ ನಡೆಯೋದಿಲ್ಲ. ಇವತ್ತು ನಿಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ, ಯಾವ ರೀತಿ ನೀವು ತಾಲೂಕಿನ ಜನತೆಯ ಒಂದು ಅಭಿವೃದ್ಧಿಗೆ ನೀವು ಇಡಬೇಕಾದಂತ ನಿಮ್ಮ ಸಮಯವನ್ನ ಈ ಕಡೆ ಮಾತನಾಡ್ತಾ ಇದ್ರು. ಹಲವಾರು ಜನ ಗಣ್ಯರು ಹೇಳ್ತಾ ಇದ್ರು ಇವತ್ತು ಯಾವ ರೀತಿ ಭದ್ರಾವತಿಯಲ್ಲಿ ಇಸ್ಪೀಟ್ ದಂಧೆ, ಮರಳಿನ ಮಾಫಿಯಾ, ಇವತ್ತು ಮಟ್ಕ ಮಾಫಿಯಾ ಇರ್ಬೋದು, ಅದೇ ರೀತಿ ಯುವಕರಿಗೆ ಮಾದಕ ವಸ್ತುಗಳನ್ನ ಸಪ್ಲೈ ಮಾಡುವ ಮೂಲಕ ದಾರಿಯನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಈ ಶಾಸಕರು, ಬಹುಶಃ ನಾನು ಸಾಕಷ್ಟು ಬಾರಿ ಕೇಳಿದ್ದೇನೆ ಅವರ ಸುಪುತ್ರನ ನಡವಳಿಕೆಗಳು ಯಾವ ರೀತಿ. ಇವತ್ತು ಶಾಸಕರ ಕುಟುಂಬಸ್ಥರು ಮತ ಹಾಕಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಈ ತಾಲೂಕಿನ ಜನತೆ, ಆದ್ರೆ ಶಾಸಕರ ಒಂದು ಕುಟುಂಬಸ್ಥರಿಗೂ ಕೂಡ ಇವತ್ತು ಅಧಿಕಾರಿಗಳು ತಲೆ ಬಾಗಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಅಂತಕ್ಕಂಥದ್ದಾದ್ರೆ ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ಇವತ್ತು ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಭದ್ರಾವತಿಯಲ್ಲಿ ನಿರ್ಮಾಣ ಆಗಿದೆ. ನಾವೆಲ್ಲ ಕೇಳಿದ್ದೇವೆ ಆಡಿಯೋನ. ತುಂಬಾ ಜನ ಅವರ ಸುಪುತ್ರರ ಬಗ್ಗೆ ನನಗೆ ಹೇಳಿದ್ದಾರೆ, ಯಾವ ರೀತಿ ನಡ್ಕೊಳ್ತಾರೆ, ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ. ಆದ್ರೆ ಇವತ್ತು ಸ್ಪಷ್ಟವಾಗಿ ಇಡೀ ರಾಜ್ಯದ ಜನತೆ ಮುಂದೆ ಮಾಧ್ಯಮದ ಸ್ನೇಹಿತರು ಅವರು ಮಾತನಾಡಿರ್ತಕ್ಕಂಥ ಒಂದೊಂದು ಪದ ಬಳಕೆಯನ್ನು ಕೂಡ ಕೇಳಿಸ್ಕೊಂಡಿದ್ದೇವೆ. ಒಂದು ಮಾತನ್ನ ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಘಟನೆಗಳು ನಡೆಯಿತು. ಯಾರ್ಯಾರು ಇವ್ರಿಗೆ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಾರೋ ಇವರ ಆಡಳಿತವನ್ನ
ಇವ್ರನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ಎತ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ಇದೆ. ಅದಕ್ಕೆ ಉದಾಹರಣೆ ಇವತ್ತೇನು ಒಬ್ರು ಜ್ಯೋತಿ ಅಂತಕ್ಕಂಥ ಒಂದು ದಷ್ಟ ಅಧಿಕಾರಿ, ಒಂದು ಮಹಿಳೆ, ಆ ಅಮಾಯಕ ಮಹಿಳೆಗೆ ಮಾತನಾಡ್ತಿರ್ತಕ್ಕಂಥ ಮಾತುಗಳು ಬಹುಶಃ ನಾವು ಈ ವೇದಿಕೆ ಮೇಲೆ ಯಾರು ಕೂಡ ಸಜ್ಜನರು ನಿಂತು ಹೇಳ್ತಕ್ಕಂಥದ್ದಲ್ಲ. ಇವೆಲ್ಲವನ್ನ ನೀವು ಕೇಳಿದ್ದೀರಿ. ಅದೇ ಇತ್ತೀಚಿನ ದಿನಗಳಲ್ಲಿ ಸದನದ ಒಳಗಡೆ ಗೊತ್ತಿಲ್ಲ ಒಬ್ರು ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ನ ಸದಸ್ಯರು, ಪ್ರಭಾವಿ, ಅತ್ಯಂತ ಪ್ರಭಾವಿ ಮಹಿಳಾ ಮಂತ್ರಿ, ಅತ್ಯಂತ ಪ್ರಭಾವಿ ಮಹಿಳಾ ಮಂತ್ರಿ, ಅವ್ರ ಬಗ್ಗೆ ಸದನದ ಒಳಗಡೆ ಬಹಳ ಕೀಳಾಗೆ ಮಾತಾಡಿದ್ರು ಅಂತ ಆಪಾದನೆಯನ್ನ ಮಾಡಿ ಅದನ್ನ ಪರಿಶೀಲನೆ ಮಾಡ್ಲಿಕ್ಕೂ ಕೂಡ ಸರ್ಕಾರ ಮುಂದಾಗಲಿಲ್ಲ. ಅವ್ರನ್ನ ಏನೋ ಸ್ಟೇಷನ್ಗೆ, ಎಷ್ಟು ಸ್ಟೇಷನ್ ಕರ್ಕೊಂಡು ಹೋಗಿ, ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಇಂಥ ಘಟನೆ ನಡೆದಿದೆ. FIR ಮಾಡಿದ್ರಿ, ಮಾಡಿ ನಿಮ್ಗೆ ತಾಕತ್ತು ಬಗ್ಗೆ ಮಾತಾಡ್ತೀರಿ, ದಮ್ ಬಗ್ಗೆ ಮಾತಾಡ್ತೀರಿ. ರಾಮನಗರ ಜಿಲ್ಲೆಯಲ್ಲಿ ನಿಂತ್ಕೊಂಡು ಇವತ್ತು ನಿಮ್ಗೆ ತಾಕತ್ತು ದಮ್ಮು ಅಂತಕ್ಕಂಥದ್ದು ಏನಾಗಿದೆ ಮಾಡಿ, ಇವತ್ತು ಈ ಶಾಸಕರ ಸುಪುತ್ರರ ವಿರುದ್ಧವಾಗಿ FIR ಅನ್ನ ಮಾಡಿ, FSL ತಯಾರಿಯನ್ನ ಮಾಡಿ, FSL ರಿಪೋರ್ಟ್ ಅನ್ನ ಕೊಡಿ. ಅವ್ರು ನಿಜಕ್ಕೂ ಕೂಡ ಧ್ವನಿ ಅವ್ರದ್ದೇನ ಅಲ್ವಾ ಅಂತಕ್ಕಂಥದ್ದು ಇವತ್ತು ಪರಿಶೀಲನೆ ಆಗಬೇಕಾಗಿದೆ. ಅದಕ್ಕೆ ಒಂದು FIR ಮಾಡಿ, FSL ರಿಪೋರ್ಟ್ ಅನ್ನ ತಯಾರಿ ಮಾಡಿದ್ರೆ ಭದ್ರಾವತಿ ತಾಲೂಕಿನ ಜನತೆ ನಿಮ್ಮ ಪಾರದರ್ಶಕತೆಯನ್ನ ನಿಜಕ್ಕೂ ಕೂಡ ಮೆಚ್ಚುತ್ತಾರೆ. ಇನ್ನೊಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ಮತ್ತೊಬ್ರು ಶಾಸಕರು, ಅವ್ರದ್ದು ಇದೇ ತರ ಆಡಿಯೋ ಬಿಡುಗಡೆ ಮಾಡಿಸಿದ್ರು. ಅದು ಅವ್ರದೇ ಆಡಿಯೋ ಅಲ್ವಾ ಹೌದಾ ಅನ್ನೋದಕ್ಕಿಂತ ಮುಂಚಿತವಾಗಿ ಅವ್ರನ್ನ ಒಳಗಡೆ ಹಾಕಿದ್ರು. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರು ಮಂತ್ರಿಗಳಿಗೆ ಒಂದು ನ್ಯಾಯ, ಇವತ್ತು ಭದ್ರಾವತಿಯಲ್ಲಿ ಯಾರಾದ್ರೂ ಅಧಿಕಾರಿಗಳು ಬಂದು ಕೆಲಸ ಮಾಡಬೇಕು ಅಂತಕ್ಕಂಥದ್ದಿದ್ರೆ ದಯಮಾಡಿ ನಮ್ಗೆ ಭದ್ರಾವತಿ ಅಂತ ತಾಲೂಕಿಗೆ ಮಾತ್ರ ನಮ್ಮನ್ನ ದೂಡಬೇಡಿ, ನಮ್ಮ ಕೈಲಿ ಇಲ್ಲಿ ಉಸಿರು ಕಟ್ಟಂತ ಒಂದು ವಾತಾವರಣ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿನ ಇವತ್ತು ಈ ಭಾಗದ ಶಾಸಕರು ತಂದೊಡ್ಡಿದ್ದಾರೆ ಅಂತಕ್ಕಂಥದ್ದಾದ್ರೆ ಇವತ್ತು ಭದ್ರಾವತಿ ತಾಲೂಕಿನ ಒಂದು ಮರ್ಯಾದೆಯನ್ನ ಇವತ್ತು ಬೀದಿಯಲ್ಲಿ ಹರಾಜಾಗ್ತಾ ಇದ್ದಾರೆ ಈ ಶಾಸಕರು. ಇವೆಲ್ಲದಕ್ಕೂ ಕೂಡ ಒಂದು ಅಂತ್ಯ ಅಂತಕ್ಕಂಥದ್ದಿದೆ. ದಯಮಾಡಿ ಇವತ್ತು ಭಗವಂತ ನೋಡ್ತಾ ಇದ್ದಾನೆ, 7.5 ಕೋಟಿ ಕನ್ನಡಿಗರಿದ್ದಾರೆ ಈ ತಾಲೂಕಿನ ಜನತೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತಕ್ಕಂಥದ್ದನ್ನ ಮರೆಯಬೇಡಿ. ವೈಜಾಗ್ ನಲ್ಲಿ ಇರ್ತಕ್ಕಂಥ RNIL ಅಂತಕ್ಕಂಥ ಒಂದು ಸ್ಟೀಲ್ ಪ್ಲಾಂಟ್ ಬಹುಶಃ ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. 7.5 ಕನ್ನಡಿಗರ ಕೋಟಿಯ ಆಶೀರ್ವಾದದಿಂದ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕಿನ ಸಚಿವರಾದ ನಂತರ ಕೇವಲ 6 ತಿಂಗಳುಗಳಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಹಾಗೂ ಆರ್ಥಿಕ ಸಚಿವರ ಜೊತೆ ಕೂತು ಚರ್ಚೆನ ಮಾಡಿ RNILಗೆ 11,440 ಕೋಟಿ ರೂಪಾಯಿಯಷ್ಟು ಅನುದಾನವನ್ನ ಬಿಡುಗಡೆ ಮಾಡಿಸಿ ಹತ್ತತ್ರ 26,000 ಕುಟುಂಬಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ತೆಗೆದುಕೊಂಡಂತ ಒಂದು ನಿರ್ಧಾರದಿಂದ ಇವತ್ತು ಬದುಕುವಂತದ್ದಾಗಿದೆ. ಇವತ್ತು ಶಿವಮೊಗ್ಗದಲ್ಲಿ ಭದ್ರಾವತಿಯಲ್ಲಿ ನಮಗೆ ಮೊದಲು ತಲೆಗೆ ಬರ್ತಕ್ಕಂಥದ್ದು VSIL, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರು ಅತ್ಯಂತ ದೂರದೃಷ್ಟಿಯನ್ನ ಇಟ್ಕೊಂಡು ಅಂದು ಅವರು ತೆಗೆದುಕೊಂಡಂತ ಒಂದು ನಿರ್ಧಾರ ಬಹುತೇಕ ಸಾಕಷ್ಟು ಯುವಕರಿಗೆ ಉದ್ಯೋಗ ಕಲ್ಪಿಸಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ VSIL ಮೂಲಕ ಆಯಿತು. ಆದ್ರೆ ವಿಪರ್ಯಾಸ ಇತ್ತೀಚಿನ ದಿನಗಳಲ್ಲಿ VSIL ಕಾರ್ಖಾನೆ ಮುಚ್ಚೋಗಿ ಬಹಳ ವರ್ಷಗಳು ಕಳೆದಿದೆ. ಅದಕ್ಕೆ ಕನಿಷ್ಠ ಪಕ್ಷ ಇವತ್ತು 15,000 ಕೋಟಿಯಷ್ಟು ಹಣವನ್ನ ಹೂಡಿಕೆ ಮಾಡಬೇಕಾಗಿದೆ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಇದನ್ನ ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ. ಒಂದು ಕಡೆ VSIL, ಒಂದು ಕಡೆ ಸೇಲಂನಲ್ಲಿ ಇರ್ತಕ್ಕಂಥ ಪ್ಲಾಂಟು ಈಗ ತಾನೇ
RNL ವೈಜಾಗ್ನ ಪ್ಲಾಂಟ್ನ ಪುನಶ್ಚೇತನಗೊಳಿಸಿದ್ದಾರೆ. ಇವೆಲ್ಲದಕ್ಕೂ ಕೂಡ ತಾವು ಶಕ್ತಿನ ತುಂಬಿಸಿದ್ದೀರಿ. ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟ ಚಿಂತನೆ ಇವತ್ತು VSIL ಪ್ಲಾಂಟ್ನ ಅತಿ ಶೀಘ್ರದಲ್ಲೇ ತೆಗಿತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯಾದಂತ ಪ್ರಯತ್ನಗಳು ಈಗಾಗಲೇ ನಿರಂತರವಾಗಿ ನವದೆಹಲಿಯಲ್ಲಿ ಅವರು ಒಂದು ಕ್ಷಣವನ್ನ ಕೂಡ ವೇಸ್ಟ್ ಮಾಡದಿರ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನು ಈ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಇಷ್ಟು ಉರಿ ಬಿಸಿಲಲ್ಲೂ ನಿಂತು ತಮ್ಮ ಆಕ್ರೋಶಭರಿತವಾದಂತ ಒಂದು ನೋವೇನಿದೆ ಆ ನೋವು ಇವತ್ತು ಸಾಕಷ್ಟು ಗಣ್ಯರು ಮಾತನಾಡಬೇಕಾದ್ರೆ ತಾವೆಲ್ಲರೂ ಬಹಳ ತಾಳ್ಮೆಯಿಂದ ಸಮಾಧಾನದಿಂದ ತಾವೇನು ವರ್ತನೆಯನ್ನ ಮಾಡಿದ್ದೀರಿ. ಈ ಒಂದು ಪ್ರತಿಭಟನೆ ಇಲ್ಲಿಗೆ ಮುಕ್ತಾಯ ಆಗ್ತಕ್ಕಂಥದ್ದಲ್ಲ, ಇದು ಇಲ್ಲಿಂದ ಒಂದು ಹೊಸ ಅಧ್ಯಾಯವನ್ನ ಇವತ್ತು ಇಲ್ಲಿಂದ ಒಂದು ಪ್ರಾರಂಭವನ್ನ ಮಾಡ್ತೇವೆ ಅಂತಕ್ಕಂಥದ್ದು ಯಾರು ಕೂಡ ಇದರಲ್ಲಿ ಒಂದು ಸಣ್ಣ ಡೌಟ್ ಅನ್ನ ಇಟ್ಕೊಳ್ತಾರೆ. ನಿಮ್ ಜೊತೆಯಲ್ಲಿ ನಾವು ಇರ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತ ಘಟನೆಗಳು ಮತ್ತೆ ಮರುಕಳಿಸ್ತಾ ಇರ್ತಕ್ಕಂಥ ರೀತಿ ದಯಮಾಡಿ ಭದ್ರಾವತಿ ತಾಲೂಕಿನ ಎಲ್ಲ ನಾಗರಿಕರು ಜಾಗೃತಿಯನ್ನು ವಹಿಸಬೇಕಾಗ್ತದೆ, ಎಚ್ಚೆತ್ತುಕೊಳ್ಬೇಕಾಗ್ತದೆ. ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯಿಂದ ತಾಲೂಕಾಧ್ಯಕ್ಷರು ಕೂಡ ಅವರು ಕೂಡ ಬಂದಿದ್ದಾರೆ, ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ನಮ್ಮ ಪತ್ರಕರ್ತ ಮಿತ್ರರಿಗೂ ಎಲ್ಲರಿಗೂ ವಂದನೆಯನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ.